ನೋಡಿ ಸ್ನೇಹಿತರೆ, ಇದು ಕಾಳು ಮೆಣಸಿನ ಎಲೆ. ಇದು ವೀಳ್ಯದ ಎಲೆ ಥರನೇ ಕಾಣಿಸ್ತಾ ಇದೆ ಅಲ್ವಾ, ಆದರೆ ಇದು ಕಾಳು ಮೆಣಸಿನ ಬಳ್ಳಿ. ಇದು ನೋಡಿ, ಇಲ್ಲಿ ಕಾಳು ಮೆಣಸುಗಳಾಗಿದ್ದಾವೆ. ಇದನ್ನೇ ತೆಗೆದು ಒಣಗಿಸಿ ನಮಗೆ ಕಾಳು ಮೆಣಸು ಸಿಗುತ್ತೆ. ಕಾಳು ಮೆಣಸು, ಕರಿಮೆಣಸು ಅಂತೇಳ್ಬಿಟ್ಟು ಹೇಳ್ತೀವಲ್ವ. ನೋಡೋಕ್ಕೆ ಎಲೆಗಳು ನೋಡಿ ಹೇಗೆ ವೀಳ್ಯದ ಎಲೆ ಥರನೇ ಇದೆ, ಆದರೆ ಇದು ಕರಿಮೆಣಸಿನ ಬಳ್ಳಿ. ಇದು ಎಷ್ಟೋ ಜನ ವೀಳ್ಯದ ಎಲೆ ಅಂತೇಳ್ಬಿಟ್ಟು ಕಿತ್ಕೊಂಡು ತಿಂತಾರೆ, ಆಮೇಲೆ ಬಾಯಿ ಉರಿದಾಗ ಗೊತ್ತಾಗುತ್ತೆ ಇದು ಕರಿಮೆಣಸಿನ ಎಲೆ ಅಂತೇಳ್ಬಿಟ್ಟು. ಇದರ ಪತ್ತೆ ಗೊತ್ತಿರೋರು ಕರೆಕ್ಟಾಗಿ ಕಂಡುಹಿಡಿತಾರೆ, ಇದು ವೀಳ್ಯದೆಲೆ ಅಲ್ಲ ಕರಿಮೆಣಸಿನ ಎಲೆಗಳು ಅಂತೇಳ್ಬಿಟ್ಟು. ಗೊತ್ತಿಲ್ಲದೆ ಇರೋರು ಏನು ಮಾಡ್ತಾರೆ, ಇದು ವೀಳ್ಯದೆಲೆ ಇರ್ಬೋದು ಅಂತೇಳ್ಬಿಟ್ಟು ತಿಂದಿರ್ತಾರೆ. ಸೊ ನೋಡಿ ಎಷ್ಟು ಚೆನ್ನಾಗಾಗುತ್ತೆ, ಗೊತ್ತೇ ಆಗಲ್ಲ. ಸಿಟಿಯಲ್ಲಿರೋರು ಕರಿಮೆಣಸಿನ ಬಳ್ಳಿ ಎಲ್ಲ ಹೇಗಿರುತ್ತೆ ಅಂತೇಳ್ಬಿಟ್ಟು ಗೊತ್ತಿರಲ್ಲ. ಸೊ ಅದಕ್ಕೆ ಅಂತೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಎಲ್ಲಿ ತನಕ ಹೋಗಿದೆ ಅದು. ಸಾಮಾನ್ಯವಾಗಿ ನಮ್ಮ ಚಿಕ್ಕಮಗಳೂರಲ್ಲಿ ಕಾಫಿ ತೋಟಗಳು ತುಂಬ ಇರ್ತಾವಲ್ವ. ಈ ಕಾಫಿ ತೋಟದಲ್ಲಿ ಮಧ್ಯದಲ್ಲಿ ಏನಾಗುತ್ತೆ, ತೆಂಗಿನ ಮರಗಳು, ಅಡಿಕೆ ಸಸಿಗಳೆಲ್ಲ ಇರ್ತಾವಲ್ಲ, ಅದರಲ್ಲಿ ಇದನ್ನು ಸಹ ಬೆಳೆದಿರ್ತಾರೆ. ಸೊ ಇದೇ ರೀತಿ ಹೋಗಿರುತ್ತೆ ಕರಿಮೆಣಸಿನ ಗಿಡ. ನೋಡಿ ಹತ್ತಿರದಿಂದ ಕಾಣಿಸ್ತಾ ಇದೆ ನೋಡಿ ಕರಿಮೆಣಸಿನ ಬಳ್ಳಿ. ಇದು ನೋಡಿ ಎಲೆಗಳು, ಇದು ನೋಡಿ ಎಲೆ ಹೇಗೆ ಕಾಣಿಸ್ತಾ ಇದೆ, ವೀಳ್ಯದೆಲೆ ಥರನೇ ಕಾಣಿಸ್ತಾ ಇದೆ ಅಲ್ವಾ. ಸೊ ಗೊತ್ತೇ ಆಗಲ್ಲ ವೀಳ್ಯದೆಲೆನ ಯಾವುದು ಅಂತೇಳ್ಬಿಟ್ಟು. ನೋಡಿ ಇಲ್ಲಿ ಮೇಲೆ ನೋಡಿ ಇಲ್ಲಿ ಹಸಿ ಕರಿಮೆಣಸಿನ ಗೊಂಚಲು. ಇದು ನೋಡಿ ಇಲ್ಲೇ ಕಾಣಿಸ್ತಾ ಇದೆ ನೋಡಿ. ಇದನ್ನು ಕಿತ್ತು ಏನು ಮಾಡ್ತಾರೆ, ಒಣಗಿಸ್ತಾರೆ. ಒಣಗಿಸಿದ ಮೇಲೆ ಏನಾಗುತ್ತೆ, ಅದು ಸಾಂಬಾರು ಪದಾರ್ಥ ಆಗುತ್ತೆ. ಸೊ ನಮಗೆ ಅಂಗಡಿಯಲ್ಲಿ ಸಿಗೋದು ಒಣಗಿಸಿ ಎಲ್ಲ ಇಟ್ಟಿರುವಂಥದ್ದು. ನೋಡಿ ಇದು ಹೀಗಿರುತ್ತೆ, ಕರಿಮೆಣಸಿನ ಬಳ್ಳಿ ಹೀಗಿರುತ್ತೆ, ಹಸಿ ಕರಿಮೆಣಸು ಹೀಗಿರುತ್ತೆ. ಅದಿಷ್ಟು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಎಲೆಗಳು ಹೀಗಿದ್ದಾವೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತೇಳ್ಬಿಟ್ಟು ಅನ್ಕೋತೀನಿ. ಕರಿಮೆಣಸಿನ ಬಳ್ಳಿ ತೋರಿಸಿರುವಂತಹ ವಿಡಿಯೋ ನೋಡಿ. ಹೀಗೆ ಈ ತೆಂಗಿನ ಮರಗಳಿಗೆ, ಅಡಿಕೆ ಮರಗಳಿಗೆ ಹೀಗೆ ಸುತ್ತಿಸ್ಬಿಟ್ಟು ಏನು ಮಾಡ್ತಾರೆ, ಕರಿಮೆಣಸನ್ನು ಬೆಳೆಸ್ತಾರೆ. ಸೊ ಇವತ್ತಿನ ಈ ನನ್ನ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನನ್ನ ನೋಟಿಫಿಕೇಷನ್ ನಿಮಗೆ ಬಂದು ಬೇಗ ತಲುಪುತ್ತೆ ಹೊಸ ವೀಡಿಯೋಸು. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಶರಣಂ ಸ್ನೇಹಿತರೆ.